ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ನವಣೆ ಬೇಳೆಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಅರ್ಧ ಕಪ್ಪು ನವಣೆ ತಗೊಂಡಿದ್ದೀನಿ. ಇದು 2 ಗಂಟೆ ನೆನೆಸ್ಕೊಂಡಿರೋದು. ತೊಗರೆಬೇಳೆ 1/4 ಕಪ್ಪು, ಹೆಸರುಬೇಳೆ 1/4 ಕಪ್ಪು. ಈಗ ಹೆಸರುಬೇಳೆ ತೊಗರೆಬೇಳೆ ಕ್ಲೀನಾಗಿ ತೊಳ್ಕೊಳ್ಳೋಣ. ಈಗ ಕುಕ್ಕರ್ಗೆ ತೊಳೆದಿಟ್ಕೊಂಡಿರೋ ಬೇಳೆ ಹಾಕ್ಕೊಳ್ಳೋಣ. ನೆನೆಸಿಟ್ಕೊಂಡಿರೋ ನವಣೆ ಹಾಕ್ಕೊಳ್ಳೋಣ. ಈ ಬಾತ್ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ನವಣೆ ಬಾತು. ಶುಗರ್ನವ್ರಿಗಂತೂ ತುಂಬ ಒಳ್ಳೆಯದು. ಇದಕ್ಕೆ ನಾನು 3 ಕಪ್ನಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ 1/4 ಟೀ ಸ್ಪೂನಷ್ಟು ಅರಿಶಿನ, 1/4 ಟೀ ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಉಪ್ಪು. ಮೀಡಿಯಂ ಫ್ಲೇಮಲ್ಲಿ 3 ವಿಸಲ್ ಕೂಗಿಸ್ಕೊಳ್ಳೋಣ. 3 ವಿಸಲ್ ಕೂಗಿಸ್ಕೊಂಡಿರೋದು ಕುಕ್ಕರು ತಣ್ಣಗಾಗಿದೆ. ನೋಡಿ, ನವಣೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೀಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಸಾಸಿವೆ ಹಾಕೊಳ್ಳೋಣ, 1/4 ಟೀ ಸ್ಪೂನಷ್ಟು. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಸಾಸಿವೆ ಸಿಡಿತಾ ಇದೆ. ಒಂದು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಕೆಲವೊಂದು ತರಕಾರಿ ಹಾಕ್ಕೊಳ್ಳೋಣ. ಗ್ಯಾಸ್ ಲೋ ಫ್ಲೇಮಲ್ಲಿದೆ. ಸ್ವಲ್ಪ ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು, ಬಟಾಣಿ. ನಿಮಗೆ ಇಷ್ಟವಾದ ತರಕಾರಿಗಳು ನೀವು ಹಾಕ್ಕೋಬೋದು. ತರಕಾರಿ ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಳ್ಳೋಣ. ನಾನಿಲ್ಲಿ 1 ಎಸಳು ಕರಿಬೇವು ಹಾಕ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಹಿಂಗು. ತರಕಾರಿ ಎಲ್ಲ ಮೆತ್ತಗಾಗಿದೆ.
ನಾನು ಬಿಸಿಬೇಳೆ ಬಾತ್ ಪುಡಿ ಮಾಡೋದನ್ನು ಆಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನಿಮಗೆ ಬೇಕಂದರೆ ನೋಡ್ಕೋಬೋದು. ಅದರಲ್ಲಿ ಈಗ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಚೆನ್ನಾಗಿ. ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿ ಬರುವವರೆಗೂ ಕುದಿಸ್ಕೊಳ್ಳೋಣ. ಒಂದೆರಡು ಕುದೀಲಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನು ಒಂದು 1/4 ಕಪ್ನಷ್ಟು ಕಾಯಿ ಹಾಲು, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದು 1/4 ಕಪ್ನಷ್ಟು ಕಾಯಿ ತುರಿನ ನೀವು 1/4 ಕಪ್ ನೀರು ಹಾಕ್ಕೊಂಡು ರುಬ್ಕೊಂಡು ಶೋಧಿಸಿಟ್ಕೊಂಡು ಹಾಲು ಹಾಕ್ಕೋಬೋದು. ನವಣೆ ಬೇಳೆ ಬಾತು ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾದರೆ ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗತ್ತೆ. ಕೊನೆಯದಾಗಿ ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ನಿಮಗೆ ತುಪ್ಪ ಬೇಕಾದರೆ ಹಾಕ್ಕೊಳ್ಳಿ. ನವಣೆ ಬೇಳೆ ಬಾತು ರೆಡಿಯಾಗಿದೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.